ಆ ಮಹಾತ್ಮನ ವಿಚಾರಗಳನ್ನು ನೆನೆಸ್ದಂಗೆಲ್ಲ ನಮಗೆ ಬಹಳ ಭಾವುಕರಾಗ್ತೀವಿ. ಕಳೆದ 1 ವರ್ಷದ ಹಿಂದೆ ಗಾಂಧಿ ಭವನಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮಗನನ್ನು ಒಂದು ಉಪನ್ಯಾಸ ಕರೆಸಿದ್ವಿ. ನಾವು ಗಮನಿಸದಲ್ಲಿರೋದೊಂದು ವಿಚಾರ ಹೇಳಿದ್ರು ಅವರು. ಭಾಳ ಹೆಮ್ಮೆ ಆಯಿತು ನನಗೆ. ಯು ಕ್ಯಾನ್ ಫೈಂಡ್ ಸ್ಟ್ಯಾಚ್ಯೂಸ್ ಆಫ್ ಅಬ್ರಾಮ್ ಲಿಂಕನ್ ಓನ್ಲಿ ಇನ್ ಅಮೆರಿಕಾ. ಯು ಕ್ಯಾನ್ ಫೈಂಡ್ ಸ್ಟ್ಯಾಚ್ಯೂಸ್ ಆಫ್ ರೂಸೋ, ಲೆನಿನ್ ಆರ್ ಸ್ಟಾಲಿನ್ ಓನ್ಲಿ ಇನ್ ರಷ್ಯಾ. ಯು ಕ್ಯಾನ್ ಫೈಂಡ್ ಸ್ಟ್ಯಾಚ್ಯೂಸ್ ಆಫ್ ಚರ್ಚಿಲ್ ಓನ್ಲಿ ಇನ್ ಇಂಗ್ಲೆಂಡ್, ಮಾವೋ ಓನ್ಲಿ ಇನ್ ಚೈನಾ, ವೆರಾಸ್ ಯು ಕ್ಯಾನ್ ಫೈಂಡ್ ದಿ ಸ್ಟ್ಯಾಚ್ಯೂಸ್ ಆಫ್ ಮಹಾತ್ಮ ಗಾಂಧಿ ಇನ್ ಆಲ್ಮೋಸ್ಟ್ ಆಲ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್. ಯಾವ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಚರ್ಚಿಲು ಅರಬೆತ್ತಲೆಯ ಫಕೀರ, ಆಫ್ ನೇಕೆಡ್ ಫಕೀರ್ ಆಫ್ ಇಂಡಿಯಾ ಅಂತ ಬೂದಲಿಸಿದನೋ ಅದೇ ಪಾರ್ಲಿಮೆಂಟ್ನ ಎದುರುಗಡೆ 2 ವರ್ಷದ ಹಿಂದೆ ಸ್ಟ್ಯಾಚ್ಯೂ ಹಾಕಿದ್ದಾರೆ ಗಾಂಧಿ. ಗಾಂಧಿ ಸತ್ತಿದ್ದಾರೆ, ಗಾಂಧಿ ವಿಚಾರಗಳಿಗೆ ಸಾವಿಲ್ಲ. ನಾವಿವತ್ತು ತೋರಿಸ್ಬೇಕಾಗಿರೋದು ಗಾಂಧಿಗೆ ನುಡಿ ನಮನ ಅಲ್ಲ, ನಡೆ ನಮನ. ದೇವನೂರು ಮಹದೇವ್ ಒಂದು ಕಡೆ ಹೇಳ್ತಾರೆ, ಗಾಂಧಿ ಚರ್ಚಿಸುವ ವ್ಯಕ್ತಿಯಲ್ಲ, ಎದೆಯೊಳಗೆ ಬಿಟ್ಟುಕೊಂಡು ಧ್ಯಾನಿಸುವ ವ್ಯಕ್ತಿ ಅಂತ. ಏನು ಅದ್ಭುತವಾಗಿ ಹೇಳಿದ್ದಾರೆ. ಅವುಗಳನ್ನು ನಾವು ಮಕ್ಕಳನ್ನ ನೀವು ಆಶ್ಚರ್ಯಪಡ್ತೀರಿ. ನಾನು ಇದುವರೆಗಳಿಗೆ ಆ ಮಕ್ಕಳ ಸಂಪರ್ಕಕ್ಕೆ ಬಂದು ನಾನು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಾಗ ನಾನು 1% ಬೇಜವಾಬ್ದಾರಿಯನ್ನು, ನಕಾರಾತ್ಮಕ ಭಾವನೆ, ನಿಷೇಧಾತ್ಮಕ ಭಾವನೆಗಳನ್ನು ಮಕ್ಕಳು ತೋರಿಸಿದ್ದನ್ನು ನಾನು ನೋಡಿಲ್ಲ. ನಮ್ಮ ಶಿಬಿರಗಳನ್ನು ಮಾಡಿದ್ದೀವಿ. ನೀವು 7 ದಿವಸದ ಶಿಬಿರದಲ್ಲಿ ಮೊದಲು ಬಂದಾಗ ಯಾಗಾಗೋ ಓಡಾಡ್ರಂಗಿರ್ತಾರೆ, ಭಾಳ ಬೇಜಾರು, ಯಶಿಸ್ತು ಸಹಜ. ಅದು ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ಲೆಸ್, ದೇ ಆರ್ ನಾಟ್ ಪ್ರಾಪರ್ಲಿ ಡೈರೆಕ್ಟೆಡ್ ಆರ್ ಮಾನಿಟರ್. ಅದು ಕೊಡಬೇಕಾದ್ರೆ ನಾವೇ ಜವಾಬ್ದಾರ. ನಮ್ಮಲ್ಲೇ ಇಂಟಿಗ್ರಿಟಿ ಇಲ್ಲದೆ ಹೋದರೆ ನೀವು ಮಕ್ಕಳಿಗೆ ಹೇಳೋಕ್ಕಾಗುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವ್ರು ನೋಡ್ತಾರೆ, ನಮ್ಮನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಇವತ್ತಿನ ಮಕ್ಕಳು ಭಾಳ ಬುದ್ಧಿವಂತ ಮಕ್ಕಳು, ಭಾಳ ಐಕ್ಯೂನಲ್ಲಿ ನಮ್ಮ 113 ರಾಷ್ಟ್ರಗಳಲ್ಲಿ ಭಾರತೀಯ ಮಗು ಫಸ್ಟ್ ಪ್ಲೇಸ್. ಅದು ಅಂಥ ದಾಖಲೆ ಇದೆ. ಅದನ್ನೆಲ್ಲ ನಾವು ನೋಡಿದಾಗ ಅವರು ಎಷ್ಟು ಆಕರ್ಷಿತರಾಗ್ತಾರೆ ಅಂತಂದರೆ ಅವ್ರು ಏನಾಗ್ತಾರೋ ಅದು ಗೊತ್ತಿಲ್ಲ ನಮಗೆ. ಬಿತ್ತಿಕೊಂಡು ಹೋಗಬೇಕು ಮೇಡಮ್. ನಾವು ಒಂದು ರೈತ ತಾನು ಬಿತ್ತುವ ಎಲ್ಲ ಬೀಜಗಳು ಹುಟ್ಟೇ ಹುಟ್ಟುತ್ತೆ ಅನ್ನೋ ಭ್ರಮೆಯಿಂದ ಬಿತ್ತಲ್ಲ ಅವನು. ಹುಟ್ಟಿದಷ್ಟು ಹುಟ್ಟಲಿ ಅಂತ ಈ ಕೆಲಸನ ನಾವು ಮಾಡಬೇಕಾಗಿದೆ. ಅವನು ಬಿತ್ಕೊಂಡು ಹೋಗ್ತಾ ಇರ್ತಾನೆ, ಯಾವಾಗಲೂ ಬಿತ್ಕೊಳ್ತದೆ. ಇವತ್ತು ಆ ವಿಚಾರಗಳನ್ನೆಲ್ಲ ಅವರ ಮೇಲೆ ಪರಿಣಾಮಕಾರಿಯಾಗಿ ಬೀರದೆ ಹೋಗಿದ್ರೆ ಗಾಂಧಿ ಹುಡ್ತಿರ್ಲಿಲ್ಲ, ಬುದ್ಧ ಹುಡ್ತಿರ್ಲಿಲ್ಲ. ಸನ್ನಿವೇಶಗಳು ಹೆಂಗೆ ಬೇಕು ಅದನ್ನು ನಾವು ಬಿತ್ಕೊಂಡು ಹೋಗ್ತಾ ಇರೋ ಹೊತ್ತಿಗೆ ಇವತ್ತು ಗಾಂಧಿ ಆಗಲಿ ಇನ್ನೊಬ್ಬರಾಗಲಿ ನಾವು ಆ ಕೆಲಸ ಮಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು. ಅದು ನಾನು ಆಸಕ್ತಿ ಇದೆ. ಶಿಕ್ಷಕರಲ್ಲಿ ನಮ್ಮ ಅಧ್ಯಕ್ಷರು ಹಿಂದಿನವ್ರು ಹೇಳ್ತಾಯಿದ್ರು, ನೀವು ಮಕ್ಕಳ ಬಾಯಿನಲ್ಲಿ ಗಾಂಧಿ ಇರಲಿ, ಶಿಕ್ಷಕರ ಬಾಯಿನಲ್ಲೇ ಗಾಂಧಿ ಬರಲ್ಲ ಅಂತ ನೀವು ಭಾಳ ವಿಷಾದದಿಂದ ಹೇಳ್ತಾಯಿದ್ರು. ನಾನು ನೋಡಿದ್ದೀವಿ ಶಿಕ್ಷಕರ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಗಾಂಧಿ ವಿಚಾರಗಳನ್ನು ಹಂಚ್ಕೊಂಡು ಹೋಗ್ತಾ ಇರ್ತೀವಿ. ಅವರಲ್ಲಿ ಎಷ್ಟು ಪ್ರಭಾವಿತರಾಗ್ತಾರೆ ಅಂದರೆ, ಕೆಲವು ಏನೂ ಮಾಡೋಕ್ಕಲ್ಲ, ಎಲ್ಲ ಸಮಾಜದಲ್ಲೂ ದೋಷಗಳನ್ನು ನಾವು ಇದ್ದೇ ಇರ್ತೀವಿ. ಆದರೆ ನಾವು ನಿಷೇಧಾತ್ಮಕ ಭಾವನೆ ಇಟ್ಕೋಬಾರ್ದು. ಅಯ್ಯೋ ಇಲ್ಲಿ ಹೇಳಿದ್ದು ವ್ಯರ್ಥವಾಯಿತು, ಮಾತಾಡಿದ್ದು ವ್ಯರ್ಥ ಆಯಿತು, ಈ ಪುಸ್ತಕ ಪ್ರಕಟಣೆ ಮಾಡಿದ್ದು ವ್ಯರ್ಥ ಆಯಿತು, ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ಧ್ವನಿ ಕೇಳಿ ಕನಸು ನನಸದ